ತಿರುಪತಿ ಆರತಿ ವಿಚಾರದಲ್ಲಿ ಟಿಟಿಡಿ ವರ್ಸಸ್ ರಾಜ್ಯ ಸರ್ಕಾರ ಜಟಾಪಟಿ ನಡೀತಾ ಇದೆ. ಕರ್ನಾಟಕ ಆರತಿಯನ್ನ ಜನಪ್ರತಿನಿಧಿಗೆ ನೀಡೋದಕ್ಕೆ ಟಿಟಿಡಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ತನ್ನ ಹೇಳಿಕೆ ಹಿಂಪಡಿಬೇಕು ಅಂತ ಸಿಎಂ ಡಿಕೆಶಿಗೆ ಟಿಟಿಡಿ ಆಗ್ರಹಿಸಿದೆ. ವಿವಾದದ ಕಿಡಿ ಹೊತ್ತಿರಿಸಿರ್ತಕ್ಕಂಥ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ಅವರ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ನಡೀತಕ್ಕಂಥ ಒಂದು ಆರತಿ ಈಗ ಕರ್ನಾಟಕ ಹಾಗೂ ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ನಡುವೆ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಇದು ಕೇವಲ ಒಂದು ಪೂಜೆ ಅಥವಾ ಒಂದು ಪ್ರೋಟೋಕಾಲ್ ವಿಚಾರ ಅಲ್ಲ. ಇದು ಸಂಪ್ರದಾಯ, ಇತಿಹಾಸ, ಧಾರ್ಮಿಕ ಆಚರಣೆ ಹಾಗೂ ರಾಜಕೀಯದ ನಡುವಿನ ಸಂಘರ್ಷವಾಗಿ ಬದಲಾಗ್ತಾ ಇದೆ. ಒಂದು ಕಡೆ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆ, ಮತ್ತೊಂದು ಕಡೆ ಟಿಟಿಡಿಯ ತೀವ್ರ ವಿರೋಧ. ಹಾಗಾದ್ರೆ ಈ ಕರ್ನಾಟಕ ಆರತಿ ಅಂದ್ರೆ ಏನು? ಟಿಟಿಡಿ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದೆ? ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿರುಪತಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ಆರತಿಯನ್ನ ಇನ್ನು ಮುಂದೆ ಕರ್ನಾಟಕದ ಸಚಿವರು, ಶಾಸಕರು, ಸಂಸದರು ಹಾಗೂ ಹಿರಿಯ ಅಧಿಕಾರಿಗಳು, ನ್ಯಾಯಾಧೀಶರಿಗೂ ಕೂಡ ನೀಡಬೇಕು ಅಂತ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಟಿಟಿಡಿ ಆಡಳಿತ ಮಂಡಳಿ ಹಾಗೂ ಅದರ ಟ್ರಸ್ಟ್ ಸದಸ್ಯರಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ. ಅಂದರೆ ಟಿಟಿಡಿ ಟ್ರಸ್ಟ್ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಈ ಗೌರವ ಕರ್ನಾಟಕ ಸರ್ಕಾರಕ್ಕಲ್ಲ, ಇದು ಮೈಸೂರು ಮಹಾರಾಜರ ಐತಿಹಾಸಿಕ ಕೊಡುಗೆಯ ನೆನಪಿಗಾಗಿ ನೀಡಲಾಗ್ತಿರ್ತಕ್ಕಂಥ ಒಂದು ಗೌರವ. ತಿರುಮಲ ದೇವಸ್ಥಾನವನ್ನ ರಾಜಕೀಯ ವೇದಿಕೆಯನ್ನಾಗಿ ಮಾಡಕೋಬೇಡಿ. ಶತಮಾನಗಳಿಂದ ನಡ್ಕೊಂಬಂದಿರತಕ್ಕಂಥ ಸಂಪ್ರದಾಯವನ್ನ ಯಾವುದೇ ಸರ್ಕಾರ ಏಕಪಕ್ಷೀಯವಾಗಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮತ್ತೊಂದು ವಾದ ಏನು ಅಂದ್ರೆ, ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಅವಕಾಶ ಬೈ ಚಾನ್ಸ್ ಕೊಟ್ರೆ ನಾಳೆ ಬೇರೆ ರಾಜ್ಯಗಳು ಕೂಡ ಇದೇ ರೀತಿಯ ಬೇಡಿಕೆಯನ್ನ ಇಡ್ತವೆ. ಇನ್ನು ಟಿಟಿಡಿ ಹೇಳಿದ್ದೇನು ಅನ್ನೋದನ್ನ ನಾವು ನೋಡೋದಾದ್ರೆ, ನಮ್ಮ ಗೌರವ ಕರ್ನಾಟಕ ಸರ್ಕಾರಕ್ಕಲ್ಲ, ಮೈಸೂರು ಮಹಾರಾಜರಿಗೆ ಮಾತ್ರ. ಅದು ನಮ್ಮ ಸಂಪ್ರದಾಯ, ಆಗಿಂದ ಬಂದಿರತಕ್ಕಂಥದ್ದು. ತಿರುಪತಿ ದೇಗುಲ ರಾಜಕೀಯ ವೇದಿಕೆಯನ್ನಾಗಿ ಪರಿವರ್ತಿಸಬೇಡಿ ಅಂತ ಟಿಟಿಡಿ ಹೇಳುತ್ತೆ. ತಿರುಮಲದ ಸಂಪ್ರದಾಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ. ಟಿಟಿಡಿ ಆಧ್ಯಾತ್ಮಿಕ ಕ್ಷೇತ್ರವೇ ಹೊರತು ಡಿಕೆಶಿ ವೈಯಕ್ತಿಕ ಸ್ಥಳ ಅಲ್ಲ. ಮೈಸೂರು ಮಹಾರಾಜರ ಗೌರವಾರ್ಥ ಮೊದಲ ಆರತಿಯಾಗಿರಬೇಕು. ಅದು ಆಗಿಂದ ಕೂಡ ನಡ್ಕೊಂಬಂದಿದೆ. ಗೌರವ ಮಹಾರಾಜರಿಗೆ ಹೊರತು ಕರ್ನಾಟಕ ಸರ್ಕಾರಕ್ಕಲ್ಲ. ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೊಸ ನಿಯಮವನ್ನ ಏಕಪಕ್ಷೀಯವಾಗಿ ಜಾರಿಗೆ ತರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಟಿಟಿಡಿ ಹೇಳ್ತಾ ಇದೆ. ಇವತ್ತು ಕರ್ನಾಟಕಕ್ಕೆ ಕೇಳಿದ್ರೆ ನಾಳೆ ಬೇರೆ ರಾಜ್ಯಗಳು ಕೇಳ್ತವೆ. ಇವತ್ತು ಕರ್ನಾಟಕ ಕೇಳುತ್ತೆ, ನಾಳೆ ಇದೇ ರೀತಿ ಬೇರೆ ರಾಜ್ಯಗಳು ಕೂಡ ಕೇಳ್ತವೆ. ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿರತಕ್ಕಂಥ ಟ್ರಸ್ಟ್ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ, ಯಾವಾಗ ಭಾನುಪ್ರಕಾಶ್ ರೆಡ್ಡಿ ಅವರು ಈ ಹೇಳಿಕೆಯನ್ನ ಕೊಡ್ತಾರೋ ತಕ್ಷಣ ಈ ಒಂದು ವಿಚಾರ ಜೋರಾಗತ್ತೆ, ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತದೆ. ಈ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿರತಕ್ಕಂಥ ಟ್ರಸ್ಟ್ ಸದಸ್ಯ ಜಿ ಭಾನುಪ್ರಕಾಶ್ ಅವರ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಕರ್ನಾಟಕದ ಗಣ್ಯರಿಗೆ ತಿರುಪತಿಯ ಮೊದಲ ಶಿಷ್ಟಾಚಾರದ ಆರತಿ. ಕರ್ನಾಟಕ ಆರತಿ ಎಂದೇ ಪ್ರಸಿದ್ಧ ಆಗಿರತಕ್ಕಂಥ ಶಿಷ್ಟಾಚಾರದ ಆರತಿ. ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳಿಗೆ ದೇವರ ಮುಂದೆ ನಿಂತು ಆರತಿ ಪಡಿತಕ್ಕಂಥ ಭಾಗ್ಯ ದೊರಕಿಸ್ಕೊಡಿ. ಕರ್ನಾಟಕದ ಗಣ್ಯರಿಗೆ ತಿರುಪತಿಯ ಮೊದಲ ಶಿಷ್ಟಾಚಾರದ ಆರತಿ ಆಗಿರಬೇಕು. ಕರ್ನಾಟಕ ಆರತಿ ಎಂದೇ ಪ್ರಸಿದ್ಧ ಆಗಿರತಕ್ಕಂಥ ಶಿಷ್ಟಾಚಾರದ ಆರತಿ ಅಂತ ಹೇಳಿದ್ದಾರೆ. ಆಗ್ಲೇ ಹೇಳಿದಾಗೆ ಟಿಟಿಡಿ ಹೇಳಿದ್ದು ಏನು ಅಂತ ಹೇಳಿದ್ರೆ, ನಮ್ಮ ಗೌರವ ಕರ್ನಾಟಕ ಸರ್ಕಾರಕ್ಕಲ್ಲ, ಮೈಸೂರು ಮಹಾರಾಜರಿಗೆ. ಅದು ಆಗಿಂದ ನಡ್ಕ ಬಂದಿರತಕ್ಕಂಥ ಒಂದು ಸಂಪ್ರದಾಯ, ಇದು ಒಂದು ಇತಿಹಾಸ. ಈ ಇತಿಹಾಸವನ್ನ ಯಾರು ಚೇಂಜ್ ಮಾಡೋದಕ್ಕಾಗಲ್ಲ. ಏನೇ ಡಿಸೈಡ್ ಮಾಡೋದಾದ್ರೂ ಕೂಡ ಟಿಟಿಡಿ ಡಿಸೈಡ್ ಮಾಡಬೇಕು. ಹಾಗೆ ಆಂಧ್ರ ಸರ್ಕಾರ ರಾಜ್ಯ ಸರ್ಕಾರ ಡಿಸೈಡ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಕರ್ನಾಟಕ ಸರ್ಕಾರ ಹೇಳಿದ ಮಾತ್ರಕ್ಕೆ ಅಥವಾ ಡಿಕೆ ಶಿವಕುಮಾರ್ ಹೇಳಿದ ಮಾತ್ರಕ್ಕೆ ನಾವು ಇದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ.
ಈಗ ಕರ್ನಾಟಕ ಹಾಗೂ ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ನಡುವೆ ದೊಡ್ಡ ಚರ್ಚೆಗೆ ಈ ಒಂದು ವಿಚಾರ ಕಾರಣ ಆಗಿದೆ. ಇದು ಕೇವಲ ಒಂದು ಪೂಜೆ ಅಥವಾ ಒಂದು ಪ್ರೋಟೋಕಾಲ್ ವಿಚಾರ ಅಲ್ಲ, ಇದು ಸಂಪ್ರದಾಯ, ಇತಿಹಾಸ, ಧಾರ್ಮಿಕಾಚರಣೆ ಹಾಗೂ ರಾಜಕೀಯದ ನಡುವಿನ ಸಂಘರ್ಷವಾಗಿ ಬದಲಾಗ್ತಾ ಇದೆ. ಒಂದು ಕಡೆ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆ, ಮತ್ತೊಂದು ಕಡೆ ಟಿಟಿಡಿಯ ತೀವ್ರ ವಿರೋಧ. ಹಾಗಾದ್ರೆ ಈ ಕರ್ನಾಟಕ ಆರತಿ ಅಂದ್ರೆ ಏನು, ಟಿಟಿಡಿ ಯಾಕೆ ಇದನ್ನ ವಿರೋಧ ಮಾಡ್ತಾ ಇದೆ ನೋಡೋದಾದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಿರುಪತಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ಆರತಿಯನ್ನ ಇನ್ನು ಮುಂದೆ ಕರ್ನಾಟಕದ ಸಚಿವರು ಶಾಸಕರು ಮಾಡಬೇಕು, ಅವರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడ నుండి సాంప్రదాయాలు, ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్ని పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగే ప్రమాదం ఉంది. కాబట్టి ఎట్టి పరిస్థితుల్లోనూ ఇక్కడ నుండి సాంప్రదాయాల్ని మేము డీవియేట్ చేసే ప్రసక్తే లేదు. ఇక్కడ నుండి సాంప్రదాయాల్ని మేము దాన్ని అలాగే కొనసాగిస్తూ ముందుకు పోతామే తప్ప ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి మీరు కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాల్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి తీసుకోవాల్సిందిగా నేను డిమాండ్ చేస్తున్నాను. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని. ಆಧ್ಯಾತ್ಮಿಕ ಚಿಂತಕರಾದಂಥ ಪ್ರಸನ್ನ ಆಚಾರ್ಯ ಅವರು ನಮ್ಮ ಜೊತೆಗೆ ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಟಿಟಿಡಿ ವರ್ಸಸ್ ರಾಜ್ಯ ಸರ್ಕಾರ ಒಂದು ಜಟಾಪಟಿ ನಡೀತಾ ಇರತಕ್ಕಂಥದ್ದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಈಗ ಸಾಕಷ್ಟು ಈ ಒಂದು ವಿಚಾರ ಚರ್ಚೆಗೆ ಕಾರಣ ಆಗಿದೆ. ಸರ್, ನಾನು ಕೇಳುವಂಥ ಪ್ರಶ್ನೆ ಸಿಂಪಲ್ ಸರ್. ಈ ಕರ್ನಾಟಕ ಆರತಿ ಅಂದರೆ ಏನು, ಇದು ಯಾವಾಗ ಜಾರಿಗೆ ಬಂತು, ಯಾಕೆ ಮೈಸೂರು ಮಹಾರಾಜರಿಗೆ ಇದನ್ನ ಸೀಮಿತಗೊಳಿಸಿದ್ದಾರೆ, ಏನು ಸರ್ ಇದರ ಹಿನ್ನೆಲೆ? ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ. ಸಮಸ್ತ ತಿರುಮಲ ಶ್ರೀನಿವಾಸ ದೇವರ ಭಕ್ತರಿಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ವಿಶೇಷವಾಗಿ ಸಿಎಂ ಅವರು ಇನ್ನೇನು ವಿಷಯಗಳನ್ನ ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಾಸ್ತವ ಸಂಗತಿ. ಆದರೆ ಅಲ್ಲಿಂದ ಏನು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಟಿಟಿಡಿಯಿಂದ, ಅವರು ಇವರ ಮಧ್ಯದಲ್ಲಿ ಒಂದು ಸರಿಯಾದಂತಹ ಹೊಂದಾಣಿಕೆ ಆಗ್ಬೇಕಷ್ಟೇ, ಬೇರೆ ಏನೂ ವಿಷಯ ಇಲ್ಲ ಇದರಲ್ಲಿ. ನೀವು ಹೇಳಿದ ಹಾಗೆ ಮೈಸೂರು ಮಹಾರಾಜರಿಗೆ ಇರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಗೌರವ, ಕರ್ನಾಟಕಕ್ಕೆ ಇರತಕ್ಕಂತಹ ವಿಶಿಷ್ಟವಾದ ಗೌರವ, ಅದರಲ್ಲೂ ಕರ್ನಾಟಕದ ಆರತಿ ಬಗ್ಗೆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನು ಅಂತಂದ್ರೆ, ಪ್ರತಿನಿತ್ಯ ಕರ್ನಾಟಕದಿಂದ ತಿರುಪತಿಯ ತಿರುಮಲ ಗಿರಿಯಲ್ಲಿರುವ ಮೂಲ ವಿಗ್ರಹ, ಶ್ರೀನಿವಾಸನ ಮೂಲ ವಿಗ್ರಹ ಬಾಲಾಜಿ ದೇವರಿಗೆ, ಬಾಲಾಜಿ ನಾಮಕನಾದಂತಹ ಶ್ರೀನಿವಾಸ ನಾಮಕನಾದಂತಹ ಭಗವಂತನಿಗೆ ನಡೆಯುವ ಉತ್ಸವಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಒಂದು ಸುಪ್ರಭಾತ ಸೇವೆ ಅಂತ ಆಗ್ತದೆ. ಸುಪ್ರಭಾತ ಸೇವೆ ಆದ ತಕ್ಷಣದಲ್ಲಿಯೇನೆ ನಾವು ಕೇವಲ ಆರತಿ ಅನ್ಕೊಂಡಿದೀವಿ. ಆರತಿ ಮಾತ್ರ ಅಲ್ಲ, ನಮ್ಮ ವಿಸ್ತಾರ ಚಾನಲ್ ಮುಖಾಂತರವಾಗಿ ಸಂಪೂರ್ಣ ಕರ್ನಾಟಕದಿಂದ ನಡೆಯುವ ವಿಸ್ತಾರವಾದಂತಹ ಮಾಹಿತಿಗಳನ್ನ, ತಿರುಮಲ ಬಾಲಾಜಿಗೆ ನಡೀತಕ್ಕಂತಹ ವಿಸ್ತೃತವಾದ ಮಾಹಿತಿಗಳನ್ನ ಒಂದು ನೀಡುವ ಪ್ರಯತ್ನವನ್ನ ಮಾಡೋಣ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸುಪ್ರಭಾತ ಸೇವೆ ಆಗ್ತಾ ಇದ್ದ ಹಾಗೇನೆ
ಒಂದು ವಿಶಿಷ್ಟವಾದಂತಹ ಭಗವಂತನಿಗೆ ನೈವೇದ್ಯ ಮಾಡಲಾಗ್ತದೆ. ಅದು ಎಂತಹ ನೈವೇದ್ಯ ಅಂದ್ರೆ ಹಾಲು ಮತ್ತು ಬೆಣ್ಣೆಯನ್ನ ವಿಶೇಷವಾಗಿ ಅಲ್ಲಿ ತಿರುಮಲ ಶ್ರೀನಿವಾಸನಿಗೆ ಅರ್ಪಿಸಲಾಗ್ತದೆ ನೈವೇದ್ಯ ರೂಪದಲ್ಲಿ. ಅದು ನಡೀತಕ್ಕಂತಹದ್ದು ಕೂಡ ಕರ್ನಾಟಕ ಸರ್ಕಾರದಿಂದ, ಕರ್ನಾಟಕದ ವ್ಯಕ್ತಿಗಳಿಂದ ಅಂತಕ್ಕಂಥದ್ದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಾದ ನಂತರದಲ್ಲಿ 2 ಸೇವೆಗಳಾಗ್ತದೆ. 2 ಸೇವೆ ಆದ ನಂತರದಲ್ಲಿ ಒಂದು ವಿಶಿಷ್ಟವಾದ ನೈವೇದ್ಯ ಆಗ್ತದೆ. ಆ ನೈವೇದ್ಯವು ಮತ್ತೆ ಪುನಃ ನಡೀತಕ್ಕಂತಹದ್ದು ಕರ್ನಾಟಕದಿಂದ. ಅದಲ್ಲದೇನೆ ಅಲ್ಲಿ ಕರ್ನಾಟಕದ ಅಧಿಕಾರಿಗಳಿಗೆ, ತಿರುಮಲ ಗಿರಿಯಲ್ಲಿ ಇರತಕ್ಕಂತಹ ಕರ್ನಾಟಕದ ಅಧಿಕಾರಿಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಆ 2ನೇ ನೈವೇದ್ಯದ ಪ್ರಸಾದವನ್ನ ವಿಶೇಷವಾಗಿ ಅವರು ಇರುವ ಸ್ಥಳಕ್ಕೇನೆ ಕಳಿಸಿಕೊಡಲಾಗ್ತದೆ. ಇದು ಒಂದು ವಿಶೇಷವಾದಂತಹ ಪ್ರಸಂಗ ತಿರುಮಲ ದೇವಸ್ಥಾನದಲ್ಲಿ ನಡೀತಕ್ಕಂತಹದ್ದು. ಇದನ್ನು ಹೊರತುಪಡಿಸಿ ನಾವು ಮುಂದೆ ಹೋದಾಗ ಏನಾಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ ಏಕಾಂತ ಸೇವೆ ಆಗ್ತದೆ. ಏಕಾಂತ ಸೇವೆಯಲ್ಲಿ ಚಾಮರ ಸೇವೆ ಆಗ್ತಕ್ಕಂಥದ್ದು ಮತ್ತು ವಾರ್ಷಿಕವಾದ ಪೂಜೆಗಳನ್ನ ನೋಡುವಾಗ ಅಲ್ಲಿ ಹಲವಾರು ಆಗ್ತಾ ಇದೆ. ಉತ್ತರಾಯಣ ಪರ್ವಕಾಲ, ನಾವೇನು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೇವೆ ಆ ಸಂದರ್ಭದಲ್ಲಿ, ಮತ್ತು ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗ್ತದೆ. ಅದೊಂದು ದಕ್ಷಿಣಾಯಣದ ವಿಶಿಷ್ಟವಾದ ಪರ್ವಕಾಲ. ಆ ಸಂದರ್ಭದಲ್ಲಿಯೂ ಕೂಡ ಚಾಮರ ಸೇವೆಗಳು, ಉತ್ತರಾಯಣ ಕಾಲದಲ್ಲಿ ಚಾಮರ ಸೇವೆಗಳು. ಅದಲ್ಲದೇನೆ ನೀವು ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಿದ್ದೀರಿ, ಮೈಸೂರು ಮಹಾರಾಜರಿಗೆ ಅಂತ. ವಿಶೇಷವಾಗಿ ಆ ಮೈಸೂರು ಮಹಾರಾಜರಿಗೆ ಕೊಡ್ತಕ್ಕಂತಹ ಗೌರವ ಎಂತಹದ್ದು ಅಂತಂದ್ರೆ ಈ ಬ್ರಹ್ಮಕರಾರ್ಚಿತವಾದಂತಹ ಉತ್ಸವ ಪ್ರತಿಮೆಗಳು. ಪ್ರತಿನಿತ್ಯದಲ್ಲಿ ನಾವು ಏನು ಅಲ್ಲಿ ಪ್ರಾಂಗಣದಲ್ಲಿ ಉತ್ಸವಗಳನ್ನ ನೋಡ್ತೇವೆ ಭಗವಂತನಿಗೆ, ಸಹಸ್ರ ದೀಪಾಲಂಕಾರ ಅಂತ ಏನಾಗ್ತದೆ, ಆ ಪ್ರತಿಮೆಗಳನ್ನ ಬ್ರಹ್ಮ ದೇವರೇ ಸಾಕ್ಷಾತ್ ಪೂಜೆ ಮಾಡಿರತಕ್ಕಂಥ ಪ್ರತಿಮೆಗಳು. ಆ ಪ್ರತಿಮೆಗಳನ್ನ ಮೈಸೂರು ಮಹಾರಾಜರಿಗೆ ಇರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಅವರಿಗೆ ದೇವಸ್ಥಾನಕ್ಕೆ ಅವರು ಭಕ್ತರಾಗಿ ಅಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರಸಂಗಗಳಿಗೆ ಸಾಕ್ಷಿಯಾಗಿ ಕರ್ನಾಟಕ ಸರ್ಕಾರದ ಆ ಭವನಕ್ಕೆ ವರ್ಷದಲ್ಲಿ 1 ಬಾರಿ ಆ ಉತ್ಸವ ಪ್ರತಿಮೆಗಳನ್ನ, ಪ್ರಾಂಗಣವನ್ನ ಹೊರತುಪಡಿಸಿ ಸುಲಭವಾಗಿ ಎಲ್ಲ ಸಂದರ್ಭದಲ್ಲೂ ಹೊರಗಡೆ ತರೋದಿಲ್ಲ. ಆ ಪ್ರತಿಮೆಗಳನ್ನೇ ತೆಗೆದುಕೊಂಡು ಹೋಗಿ ಆ ಕರ್ನಾಟಕ ಸರ್ಕಾರದ ಒಂದು ಏನು ಭವನ ಉಂಟು ಆ ಭವನದಲ್ಲಿ ವಿಶಿಷ್ಟವಾದಂತಹ ಪೂಜೆಗಳನ್ನ ಏರ್ಪಡಿಸಲಾಗ್ತದೆ. ಇದು ಕರ್ನಾಟಕಕ್ಕೆ ಮತ್ತು ತಿರುಪತಿಯ ಬಾಲಾಜಿಗೆ ಇರತಕ್ಕಂತಹ ಒಂದು ವಿಶಿಷ್ಟವಾದ ಸಂಬಂಧ, ಕರ್ನಾಟಕದ ಭಕ್ತರ ಮೇಲೆ ಮಾಡತಕ್ಕಂತಹದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಲ್ಲದೇನೆ ಇನ್ನೊಂದು ವಿಶಿಷ್ಟವಾದಂತಹ ಪ್ರಸಂಗವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಪ್ರತಿನಿತ್ಯದಲ್ಲಿಯೂ ಕೂಡ ಭಗವಂತನಿಗೆ ಅಲ್ಲಿ ತಿರುಪತಿಯ ತಿಮ್ಮಪ್ಪನಿಗೆ ಹುಂಡಿ ಕಾಣಿಕೆ ಬಹಳ ವಿಶೇಷ. ತಿರುಪತಿಗೆ ಹೋದ್ರೆ ಹುಂಡಿಗೆ ಕಾಣಿಕೆ ಹಾಕದೇನೆ ಬರಬಾರದು ಎಂಬುದಾಗಿ ಪುರಾಣಗಳು ಉಲ್ಲೇಖ ಮಾಡ್ತಾ ಇವೆ. ಆ ಕಾರಣದಿಂದಾಗಿ ಯಾರೇ ತಿರುಪತಿಗೆ ನಮ್ಮ ಊರಲ್ಲಿ ನಮ್ಮ ಅಕ್ಕಪಕ್ಕದವರು ಪರಿಚಯದವರು ತಿರುಪತಿಗೆ ಹೋಗ್ತೀವಿ ಅಂತ ಹೇಳಿದಾಗಲೂ ಕೂಡ ಒಂದು ಚಿಕ್ಕ ಕಾಣಿಕೆಯನ್ನ ಕೊಟ್ಟು ಕಳಿಸ್ತಾರೆ, ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಈ ಕಾಣಿಕೆಯನ್ನ ಹಾಕಿ ಅಂತ. ಅಷ್ಟು ಅರ್ಥಪೂರ್ಣವಾದಂತಹ ಒಂದು ಭಗವಂತನಿಗೆ ಹುಂಡಿಯಲ್ಲಿ ಸಮರ್ಪಣೆ ಮಾಡುವ ಕಾಣಿಕೆಯ ಪ್ರತಿನಿತ್ಯದ ವರದಿಯನ್ನ ಮಾರನೇ ದಿವಸ ಬೆಳಿಗ್ಗೆ ಸುಪ್ರಭಾತ ಸೇವೆಯ ನಂತರದಲ್ಲಿ ಒಂದು ಪಂಚಾಂಗ ಶ್ರವಣ ಅಂತ ಆಗ್ತದೆ ಭಗವಂತನಿಗೆ. ಅವತ್ತಿನ ಪಂಚಾಂಗವನ್ನ ಭಗವಂತನಿಗೆ ಶ್ರವಣ ಮಾಡಿಸುವುದು ಅಂತ. ಆ ಸಂದರ್ಭದಲ್ಲಿ ಒಂದು ಕೊನವು ಅಂತ ಒಂದು ವಿಶೇಷವಾದಂತಹ ಪ್ರಸಂಗ, ಅದು ಒಂದು ಸೇವೆ. ಆ ಸೇವೆ ನಡೆಯುವ ಕಾಲಕ್ಕೆ ವಿಶಿಷ್ಟವಾಗಿ ಕರ್ನಾಟಕ ಸರ್ಕಾರದಿಂದ ಒಂದು ವಿಶಿಷ್ಟವಾದ ಚಾಮರ ಸೇವೆ, ಬಂಗಾರದ ಛತ್ರಿಯಿಂದ ಸೇವೆ ಇತ್ಯಾದಿಗಳೆಲ್ಲವೂ ಕೂಡ ನಡೀತಾ ಬಂದಿದೆ. ಇದು ಒಂದು ಭಾಗ. ಮೈಸೂರು ಮಹಾರಾಜರಿಗೆ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನ ನಿವೃತ್ತಿ ಮಾಡಿ ಆ ಶ್ರೀನಿವಾಸನ ದರ್ಶನದಿಂದ ಅನುಕೂಲವಾದಾಗ ಮೈಸೂರು ಮಹಾರಾಜರು ವಿಶಿಷ್ಟವಾದಂತಹ ಸೇವೆಯನ್ನ ಭಗವಂತನಿಗೆ ಆಗಿದ್ದಾಗಿಂದಲೂ ಕೂಡ ಈ ಸೇವೆ ಅನೂಚಾನವಾಗಿ ಬಹಳ ಪ್ರಾಚೀನವಾಗಿ ನಡೆದುಕೊಂಡು ಬರ್ತಾ ಇದೆ. ಇದು ಒಂದು ಭಾಗವಾಗಿ ನಾವು ಇಟ್ಕೊಳ್ಬೇಕು. ಅವತ್ತಿನಿಂದ ಈ ಕರ್ನಾಟಕದ ಮತ್ತು ಆಂಧ್ರ ತಿರುಮಲ ಬಾಲಾಜಿ ದೇವಸ್ಥಾನದ ತಿರುಮಲೆಯ ಗಿರಿಯ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ನಂಟು ಇರತಕ್ಕಂತಹದ್ದು. ಆದ್ರೆ ಇಲ್ಲಿ 2 ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಪ್ರತಿ 3-5 ವರ್ಷಗಳಿಗೊಮ್ಮೆ ಏನಾಗ್ತಾ ಇದೆ ಅಂದ್ರೆ ಭಕ್ತರ ಸಂಖ್ಯೆ ಅತ್ಯಂತ ಇಮ್ಮಡಿಯಾಗಿ ಬೆಳೀತಾ ಇದೆ. ಅದು ವಿಶೇಷವಾಗಿ ಹೆಚ್ಚಿನ ಭಕ್ತರು ಬರ್ತಕ್ಕಂತಹದ್ದು. ಇರುವ ಭಕ್ತರಿಗೆ ದರ್ಶನ ಮಾಡಿಸ್ಲಿಕ್ಕೆ ತಿರುಪತಿಯ ದೇವಸ್ಥಾನದವರು ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳವರು ಏನು ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ, ಆ ಸೇವೆಗಳು ನಡೀತಿರತಕ್ಕಂತಹದ್ದು ಬಹಳ ಸತ್ಯ. ಆದರೆ ಪ್ರಾಕ್ಟಿಕಲ್ ಆಗಿ ಇವತ್ತಿನ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನೋಡ್ತಕ್ಕಂಥದ್ದಾದ್ರೆ, ನಾವು ಹೊಸ ಸೇವೆಗಳನ್ನ ಹುಟ್ಟು ಹಾಕಿದಾಗ, ಹೊಸ ಸಂಪ್ರದಾಯಗಳನ್ನ ಹುಟ್ಟು ಹಾಕಿದಾಗ ಸಮಸ್ತ ಭಕ್ತರಿಗೆ ದರ್ಶನಕ್ಕೆ ಆಗ್ತಕ್ಕಂಥ ಅನುಕೂಲ ಹಾಗೂ ಅನಾನುಕೂಲಗಳ ಬಗ್ಗೆ ಸರಿಯಾದ ವಿಚಾರವನ್ನ ಮಾಡಿ ಇಬ್ಬರು ಕೂಡ ಒಂದು ನಿರ್ಧಾರವನ್ನ ಮಾಡಿಕೊಳ್ಳಬೇಕೇ ಹೊರತು, ಆದರೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂತಹ ಸೇವೆಗಳು ಮತ್ತು ಅಲ್ಲಿ ನಡೀತಕ್ಕಂತಹ ಕರ್ನಾಟಕ ರಾಜ್ಯದಿಂದ ನಡೀತಕ್ಕಂತಹ ಇವುಗಳಲ್ಲಿ ಯಾವುದೇ ವಿಧವಾದಂತಹ ತಪ್ಪಿಲ್ಲ, ಅವರು ಸತ್ಯವನ್ನೇ ಹೇಳಿರ್ತಕ್ಕಂತಹದ್ದು ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈಗ CM DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅಂತ ನೀವು ಹೇಳ್ತಿದ್ದೀರಿ?
ಸರಿ ಇದೆ ಅಂದ್ರೆ ಈಗ ಪಾಲ್ಕಿ ಅಂದ್ರೆ ಅರ್ಥ ಈಗ ಮಾಡ್ಕೊಳ್ಬೇಕು ಸರ್. ಶಾಸಕರಿಗೆ, ಸಚಿವರುಗಳಿಗೆ, ಯಾರ್ಯಾರು ನಮ್ಮ ಒಂದಿಷ್ಟು ಜನಪ್ರತಿನಿಧಿಗಳಿದ್ದಾರೆ ಅವರಿಗೆ ಈ ರೀತಿಯ ಒಂದು ನಿತ್ಯ ಆರತಿ ಸಿಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಅದರ ಬಗ್ಗೆ ನಾವು ಹೇಳ್ತಾ ಬರ್ತಾ ಇದೀವಿ. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇದನ್ನ ಸೈಂಟಿಫಿಕ್ ಆಗಿ, ಪ್ರಾಕ್ಟಿಕಲ್ ಆಗಿ ಅಲ್ಲಿ ದೇವಸ್ಥಾನಕ್ಕೆ ಹೇಗಿದೆ ಅಂತಂದ್ರೆ ಹಲವಾರು, ನೂರಾರು, ಸಾವಿರಾರು ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಸಮಸ್ತ ಭಕ್ತರಿಗೆ ಮತ್ತು ಬರ್ತಕ್ಕಂತಹ ಎಲ್ಲ ವಿಧವಾದಂತಹ ಅಧಿಕಾರಿಗಳಿಗೆ ಅತಿ ಶೀಘ್ರದಲ್ಲಿ ಅತ್ಯಂತ ಉಚಿತವಾದ ರೀತಿಯಲ್ಲಿ, ಉಚಿತ ಮೀನ್ಸ್ ಸರಿಯಾದ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಸುಲಭವಾಗಿ ದರ್ಶನದ ವ್ಯವಸ್ಥೆ ಮಾಡಿಕೊಡಬಹುದು ಅಂತ. ಅಲ್ಲಿ ಇರತಕ್ಕಂತಹ ಪ್ರಾಂಗಣವನ್ನ ವಾಸ್ತುಶಾಸ್ತ್ರದ ಪ್ರಕಾರ ನಾವೇನೂ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಾರ್ವಕಾಲಿಕವಾಗಿ ಬರೋದಿಲ್ಲ. ಅಲ್ಲಿರ್ತಕ್ಕಂತಹ ಸ್ಟ್ರಕ್ಚರ್ ಏನಿದೆ, ಬಿಲ್ಡಿಂಗ್ ಸ್ಟ್ರಕ್ಚರ್, ಅದನ್ನ ವಾಸ್ತುಶಾಸ್ತ್ರದ ಪ್ರಕಾರ ನೋಡಿದಾಗ ಅದು ಹಾಗೆ ಇರಬೇಕು. ಅದರಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹೊಸ ಸೇವೆಗಳನ್ನ ಮಾಡಿ ಅಧಿಕಾರಿಗಳಿಗೆ ಈ ರೀತಿಯಾಗಿ ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ಸಮಯ ಅಂತಕ್ಕಂತಹದ್ದು ಬಹಳ ಮುಖ್ಯವಾಗಿದೆ. ಆ ಆರತಿಗಳನ್ನ ಮಾಡಿ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೊಡಬೇಕು ಅಂದ್ರೆ ಹೆಚ್ಚಿನ ಸಮಯವನ್ನ ಹಾಕಬೇಕು. ಆ ಹೆಚ್ಚಿನ ಸಮಯವನ್ನ ಹಾಕಬೇಕು ಅಂತಂದ್ರೆ ಅದರಿಂದ ಎಷ್ಟು ಜನರಿಗೆ ಬರ್ತಕ್ಕಂತಹ ಶ್ರೀನಿವಾಸನ ಡಿವೋಟೀಸ್ ಭಕ್ತಾದಿಗಳಿಗೆ ಎಷ್ಟು ಜನಕ್ಕೆ ಅನುಕೂಲ ಅನಾನುಕೂಲಗಳ ಆಗುತ್ತೆ ಎಂಬುದಾಗಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರಬಹುದು, ಅಲ್ಲಿನ ಅಧಿಕಾರಿಗಳು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ಸರಿಯಾಗಿ ವಿಚಾರ ವಿನಿಮಯವನ್ನ ಮಾಡಿಕೊಂಡು, ಅಥವಾ ಪ್ರತಿನಿತ್ಯದಲ್ಲಿ ನಾವು ಇವ್ರು ಇನ್ನೊಂದು ಮಾತನ್ನ ಹೇಳಿದ್ರು ಅಂತ ಹೇಳಿದ್ರಿ ನೀವು, TTD ಅವರು. ಹೀಗೆ ಕೇಳಿದ್ರೆ ತಮಿಳುನಾಡವರು ಕೇಳ್ತಾರೆ, ತೆಲಂಗಾಣದವರು ಕೇಳ್ತಾರೆ, ಇನ್ನೊಬ್ರು ಕೇಳ್ತಾರೆ. ಅಲ್ರಿ, ಎಲ್ರು ಕೇಳಿದವ್ರಿಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಸಂಪ್ರದಾಯ ಯಾವ ರಾಜ್ಯಕ್ಕೆ, ಯಾವ ವ್ಯಕ್ತಿಗಳಿಗೆ ಮೊದಲಿಂದ ನಡ್ಕೊಂಡು ಬಂದಿದೆ ಅವ್ರಿಗೆ ಕಂಟಿನ್ಯೂ ಮಾಡೋದು. ಅದರಲ್ಲಿ ಕೂಡ ಹೇಗೆ ಅಂತಂದ್ರೆ ಸಂಪೂರ್ಣವಾಗಿ ಇದನ್ನು ನಿಷೇಧ ಮಾಡಿ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋದಿಲ್ಲ. ಒಂದು ದಿನದಲ್ಲಿ ಇಷ್ಟು ಜನ ಅಧಿಕಾರಿಗಳಿಗೆ ಕೊಡ್ತೇವೆ, ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಬಂದು ಆ ದರ್ಶನವನ್ನ ಪಡೆದು ಆರತಿಯನ್ನ ಸ್ವೀಕಾರ ಮಾಡಬಹುದು ಎನ್ನುವ ವ್ಯವಸ್ಥೆಯನ್ನ ಖಚಿತವಾಗಿ ಮಾಡಿಕೊಡ್ಲಿಕ್ಕೆ ಅವಕಾಶಗಳು TTDಗೂ ಕೂಡ ಉಂಟು ಎಂಬುದಾಗಿ ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ.